ಈ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ತರುವ ಸರ್ಕಾರಿ ಶಾಲೆಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಮತ್ತು ವೈಯಕ್ತಿಕವಾಗಿ ಬಹುಮಾನ ನೀಡುವ ಬಗ್ಗೆ ಶೀಘ್ರದಲ್ಲೇ ಘೋಷಣೆ ಮಾಡಲಾಗುವುದು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಕಲಿಕಾಮೃತ ಮಾರ್ಗದರ್ಶಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಈ ಸಾಲಿನಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಬರಬೇಕು. ಅದಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜು ನೇತೃತ್ವದಲ್ಲಿ ನಾನು ಓದುತ್ತಿದ್ದೇನೆ. ಗ್ರಾಮ ವಾಸ್ತವ್ಯ ಮತ್ತು ಕಲಿಕಾ ಹಬ್ಬ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೂಡ ಪರಿಗಣಿಸಿ ಇತರ ಜಿಲ್ಲೆಗಳಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಮುಂದಾಗಿದೆ. ಅವರು ನಿರೀಕ್ಷೆಗೆ ಮೀರಿದ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ಪೋಷಕರು ಸಹಕಾರ ನೀಡಬೇಕು ಎಂದರು. ಮಕ್ಕಳು ಕೂಡ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದು ಇಷ್ಟಪಟ್ಟು ಓದಬೇಕು, ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು. ಮಕ್ಕಳು ಪ್ರತಿನಿತ್ಯ ಬೆಳಿಗ್ಗೆ 2 ಗಂಟೆ ಮತ್ತು ಸಂಜೆ 3 ಗಂಟೆ ಕಾಲ ಓದುವ ಅಭ್ಯಾಸ ರೂಢಿಸಿಕೊಂಡಲ್ಲಿ ಉತ್ತಮ ಫಲಿತಾಂಶ ತರಲು ಕಷ್ಟವಾಗುವುದಿಲ್ಲ. ಮಕ್ಕಳ ತಯಾರಿ ಹೇಗೆ ನಡೆದಿದೆ ಎನ್ನುವುದನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜು ಮಾತನಾಡಿ, ಪಠ್ಯತಜ್ಞ ಶಿಕ್ಷಕರು ಒಟ್ಟಿಗೆ ಸೇರಿ ಕಲಿಕಾಮೃತ ಪುಸ್ತಕವನ್ನು ಹೊರತರಲಾಗಿದೆ. ಮಕ್ಕಳು ಸರಿಯಾಗಿ ಈ ಪುಸ್ತಕವನ್ನು ಓದಿದರೆ ಕನಿಷ್ಠ 40 ಅಂಕ ಗಳಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಸದಸ್ಯ ಎಚ್ಸಿ ನರಸಿಂಹಮೂರ್ತಿ, ಡಿಸಿಸಿ ಸದಸ್ಯ ಪರಶಿವಮೂರ್ತಿ, ಮುಖಂಡ ಪ್ರದೀಪ್, ಪಿಎಂ ಘೋಷಣ್, ಅಭಿಯಾನದ ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಶೇಖರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಡಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಭೀಮಪ್ಪ, ಜಿ ಪ್ರಮೋದ್ ಕುಮಾರ್, ಆನಂದ್, ಮಹೇಶ್, ಪ್ರಸನ್ನ, ಶಿಕ್ಷಕರು ಹಾಗೂ ಮುಖಂಡರು ಹಾಜರಿದ್ದರು. ಬರ್ದಿದ್ದೀರಾ? ಎಲ್ಲರೂ ಪಾಸ್ ಆಗಿದ್ದೀರಾ? ಎಷ್ಟು ಜನ ಪಾಸ್ ಆಗಿದ್ದೀರಾ? ಕೈ ಎತ್ತಿ. ಬಹಳ ಬಿರುವರು ಪರೀಕ್ಷೆಗೂ ಮೀರಿ ಉತ್ತಮವಾದಂತ ಸೇವೆಯನ್ನ ನಮ್ಮ ತಾಲೂಕಿಗೆ ಅವರು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಪರೀಕ್ಷೆ ಏನದು ಕಲಿಕಾ ಅಮೃತ ಏನ್ ಗೊತ್ತಾ? ಅಂದ್ರೆ ಏನು ನೀವು ಕಲಿತೀರಿ ಅದು ಅಮೃತ ಕುಡಿಯೋದಷ್ಟು ಬಹಳ ಪವಿತ್ರವಾಗುತ್ತೆ, ಬಹಳ ಶ್ರೇಷ್ಠವಾಗುತ್ತದೆ, ಬಹಳ ಟೇಸ್ಟಿ ಆಗಿರ್ತದೆ ಅನ್ನೋ ಒಂದು ಅರ್ಥ. ಅಂದ್ರೆ ನಾವು ಓದಷ್ಟು ನಮ್ಮ ಜೀವನ ಬಹಳಷ್ಟು ಅಮೃತ ಏನು ಹೇಳ್ತಾರೆ, ಅಮೃತ ತರ ಇದೇ ಒಂದು ಪ್ರಸಾದ ಕೊಟ್ರೆ ಇದನ್ನು ಅಂತ ಒಂದು ಗಾದೆ ಹೇಳ್ತಾರಲ್ಲ, ಅದೇ ರೀತಿ ನಿಮ್ಮ ಜೀವನನೂ ಕೂಡ ಅಮೃತವಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಏನ್ ಕಲಿತರು ಕೂಡ ನಾವು ಬಹಳ ಖುಷಿಯಿಂದ ಕಲಿಬೇಕು, ಸಂತೋಷದಿಂದ ಕಲಿಬೇಕು. ಜೀವನ ತೀರೋದು 17ರಲ್ಲಿ ಬಂದೆ ನಾನು. ಅಲ್ಲಿ ಹೋಗಿ 2013ರಿಂದ 17 ತನಕ ತಂದೆಯವರು ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ನಾನು ಕಾನ್ಸ್ಮನ್ಸಲ್ಲೂ ಕೂಡ ನಾನು MLA ಆಯ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ. ತಂದೆಯವರು ಇದ್ದಿದ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ನಂದೇ ಆದಂತ ಏನೊಂದು ವ್ಯವಹಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಹೋಗ್ತಿದೆ. 18ರಲ್ಲಿ ಎಲ್ಲ ಸೇರಿಸಿ ಅಪ್ಪಾಜಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಧ್ರುವಾಣ್ ಸಾಹೇಬ್ರು ಕೂಡ ರಾಜಕೀಯದ ಸಂಸದರಿದ್ರು. ಅವ್ರು ನಮ್ಮ ಇಲ್ಲಿ ಕರ್ಕೊಂಡು ಬಂದ್ರು. 18ರಲ್ಲಿ ನಾನು ಶಾಸಕರಾದ ನಿಂತ ಚುನಾವಣೆಗೆ. ಕೆಲವರು ಹೇಳ್ತಿದ್ರು, ನೋಡಿ ಸರ್, ಈ ತಾಲೂಕಲ್ಲಿ ಒಂದ್ಸತಿ ಗೆದ್ದೋರು ಇನ್ನೊಂದ್ಸತಿ ಗೆಲ್ಲಲ್ಲ, ಈ ತಾಲೂಕಿನ ಹಣೆ ಬರನೇ ಇಷ್ಟು, ನೀವ್ ಯಾಕೆ ಸುಮ್ಮನೆ ದಿನನಿತ್ಯ ಕ್ಷೇತ್ರದಲ್ಲಿ ಇರ್ತೀರಿ, ಪ್ರಯತ್ನ ಮಾಡ್ತೀರಿ, ವಾರಕ್ಕೊಂದ್ಸತಿ ಬನ್ನಿ. ಮೊದಲು MLAಗಳು 1 ತಿಂಗಳು ಒಂದ್ಸತಿ ಬರ್ತಿದ್ರು, 15 ದಿವಸಕ್ಕೆ ಒಂದ್ಸತಿ ಬರ್ತಿದ್ರು. ಯಾಕೆ ದಿನನಿತ್ಯ ಬಂದು ತಾವು ಕ್ಷೇತ್ರದಲ್ಲಿ ಇರ್ತೀರಿ ಅನ್ನೋ ಮಾತನಾಡ್ತೀನಿ. ಅವತ್ತೇನಾದ್ರು ಅವ್ರ ಮಾತು ಕೇಳ್ತಾ ನಾನು ಕೂತಿದ್ರೆ ಜನ ನನಗೆ 2ನೇ ಸತಿ 36,000 ಅಂತರದಲ್ಲಿ ತಲೆಮೇಲೆ ಕೆಲಸ್ತಿರ್ಲಿಲ್ಲ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ, ಮನುಷ್ಯನ ಕೆಲ ಆಗಿರೋದು ಯಾವುದು ಕೂಡ ಇಲ್ಲ. ಇತಿಹಾಸ ಸೃಷ್ಟಿ ಮಾಡಕ್ಕಿರ್ತಕ್ಕಂಥದ್ದೇ ನೀವುಗಳು. ಯಾಕಂದ್ರೆ ಇಂದಿನ ಮಕ್ಕಳು ಈ ದಿನ ನಾವು ಗೌರವಾನ್ವಿತ ಶಾಸಕರ ಮಾರ್ಗದರ್ಶನ, ಸಲಹೆ, ಸೂಚನೆಯಂತೆ ಕಲಿಕೆಯಲ್ಲಿ ಹಿಂದುಳಿದ ಹಾಗೂ ಎಲ್ಲ ಮಕ್ಕಳ ಹಿತವನ್ನ ಇಟ್ಕೊಂಡು ಈ ದಿನ ಕಲಿಕಾಮೃತ ಎಂಬ ಒಂದು ಪುಸ್ತಕವನ್ನ ಹೊರತರುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಪ್ರಮುಖವಾಗಿ ಇದರ ಉದ್ದೇಶ ಹೆಗ್ಗಡದೇವನಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನಲ್ಲಿ ಯಾವ ಒಂದು ವಿದ್ಯಾರ್ಥಿಯೂ ಕೂಡ ಫೇಲ್ ಆಗಬಾರ್ದು ಅನ್ನೋದು ಪ್ರಮುಖವಾದಂತ ಉದ್ದೇಶ. ಅಷ್ಟು ಸರಳೀಕರಣಗೊಳಿಸಿ ಕನಿಷ್ಠದಲ್ಲಿ ಕನಿಷ್ಠ ಯಾವುದೇ ಮಗು ಓದಿದ್ರು ಕೂಡ ಅಯ್ಯೋ ಇಷ್ಟೊಂದು ಅಂತ ಹೇಳಂಗೆ ಇಲ್ಲ. ಅಷ್ಟು 70, 80, 90 ಪುಟದಲ್ಲಿ 6 ಸಬ್ಜೆಕ್ಟ್ ಅನ್ನ ಸೇರಿಸಿ ಇವತ್ತು ಒಂದು ಪುಸ್ತಕವನ್ನ ಮಾಡಿದ್ದೇವೆ, ಕಲಿಕಾಮೃತ ಅಂತ. ಇನ್ನು 58 ದಿನ ಪರೀಕ್ಷೆ ಇದೆ.
ನಾವು ತಕ್ಷಣನೇ ಕೊಟ್ಬಿಟ್ರೆ, ಮುಂಚಿತವಾಗಿ ಕೊಟ್ಬಿಟ್ರೆ ಏನಾಗ್ಬಿಡ್ತೀರಿ ಅಂದ್ರೆ ಚೆನ್ನಾಗಿ ಓದಂತ ಮಕ್ಕಳು ಇದಕ್ಕೆ ಟಿಕ್ಕನ್ ಆಗ್ಬಿಡ್ತೀರಿ, ಅಂಕಗಳನ್ನ ನೀವು ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಯಾವ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಮತ್ತೆ ಅನುತ್ತೀರ್ಣರಾಗ್ತಾ ಇದ್ದಾರೆ ಅಂತ ಅದನ್ನ ಗಮನಿಸ್ಕೊಂಡು ಆ ಮಕ್ಕಳು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ಸಂಪನ್ಮೂಲ ತಂಡದೊಂದಿಗೆ ಇವತ್ತು ಕಲಿಕಾಮೃತ ಎಂಬ ಮಾರ್ಗದರ್ಶಿ ಮಕ್ಕಳಿಗೆ ಮಾರ್ಗದರ್ಶಿ ಕೈಪಿಡಿಯನ್ನು ಗೌರವಾನ್ವಿತ ಶಾಸಕರ ಮೂಲಕ ಅದನ್ನ ಬಿಡುಗಡೆಗೊಳಿಸಿ ಮಕ್ಕಳಿಗೆ ವಿತರಿಸಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು